ಇವತ್ತಿನ ತರಗತಿಗೆ ಎಲ್ಲರಿಗೂ ಸ್ವಾಗತ. ನಾವು ಕಳೆದ ಸುಮಾರು 5 ಅವಧಿಗಳಲ್ಲಿ ನಾಮಪದದ ಬಗ್ಗೆ ಅಭ್ಯಾಸವನ್ನ ಮಾಡಿದ್ವಿ. ನಾಮಪದ ಅಂದ್ರೆ ಏನು, ಅದರ ವಿಧಗಳ ಬಗ್ಗೆ ಅಭ್ಯಾಸವನ್ನ ಮಾಡ್ತಾ ಹೋದ್ವಿ. ನಾಮಪದ ಅಂತಂದ್ರೆ ನಮಗೆ ಗೊತ್ತಾಗೋಯ್ತು, ವಸ್ತುಗಳ ಅಥವಾ ವ್ಯಕ್ತಿಯ ಅಥವಾ ಸ್ಥಳದ ಒಟ್ಟಾರೆ ಹೆಸರುಗಳನ್ನು ಸೂಚಿಸುವ ಪದಗಳನ್ನೇ ನಾಮಪದ ಅಂತ ಗೊತ್ತಾಯ್ತು ನಮಗೆ. ಜೊತೆಗೆ ಅದರಲ್ಲಿ 2 ವಿಧ ಇದೆ ಅನ್ನೋದು ಕೂಡ ಕಲ್ತ್ವಿ. ಮೊದಲನೇದು ಸಹಜ ನಾಮಪದ, ಎರಡನೇದು ಸಾಧಿತ ನಾಮಪದ. ನಮಗೆ ಈ ನಾಮಪದದ ಪರಿಕಲ್ಪನೆಯಲ್ಲಿ ಬಹಳ ಗೊಂದಲಗಳಿದೆ. ತುಂಬಾ ಜನರಿಗೆ ನಾಮಪದ ಯಾವ್ಯಾವುದು ಅಂತಂದ್ರೆ ಕೇವಲ ಈ ಸಹಜ ನಾಮಪದಗಳನ್ನು ಮಾತ್ರ ಹೇಳೋ ಅಭ್ಯಾಸ ಇದೆ. ವಸ್ತುವಾಚಕ, ಗುಣವಾಚಕ, ಭಾವನಾಮ, ಸಂಖ್ಯಾವಾಚಕ, ಸಂಖ್ಯೆಯ ವಾಚಕ, ಪ್ರಕಾರವಾಚಕ, ಪ್ರಮಾಣವಾಚಕ, ದಿಗ್ವಾಚಕ, ಸರ್ವನಾಮ, ಇದಿಷ್ಟೇ ನಾಮಪದಗಳು ಅಂತ ಭಾವಿಸ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಹಾಗಾಗಿ ಇದರ ಸ್ಪಷ್ಟ ಚಿತ್ರಣ ನಮಗಿರ್ಬೇಕಂತೆ ಮತ್ತೊಂದು ಸಾರಿ ನಾನು ಬರೆದು ಬಿಟ್ಟಿದ್ದೀನಿ. ಸಹಜ ನಾಮಪದ ಪದಗಳು ಮತ್ತೆ ಸಾಧಿತ ನಾಮಪದಗಳು. ವ್ಯಾಕರಣವನ್ನ ಹಂತ ಹಂತವಾಗಿ ಕಲಿದೇ ಹೋದ್ರೆ ಅದು ನಮ್ಮ ತಲೆಗೆ ಬರೋದೇ ಇಲ್ಲ. ಅದು ಬಹಳ ಕಷ್ಟ ಅಂತ ಆಗ್ತಾ ಹೋಗುತ್ತೆ, ಅದೊಂಥರ ಗೊಂದಲ ಆಗ್ತಾ ಹೋಗುತ್ತೆ. ಹಾಗಾಗಿ ವ್ಯಾಕರಣವನ್ನ ಹಂತ ಹಂತವಾಗಿ ಕಲಿಬೇಕು. ನಾವು ವರ್ಣಮಾಲೆ ಆದ ನಂತರನೇ ಗುಣಿತಾಕ್ಷರ ಕಲಿಬೇಕು. ಗುಣಿತಾಕ್ಷರ ಆದ್ಮೇಲೆ ಒತ್ತಕ್ಷರ, ಅದಾದ ನಂತರ ವಿಭಕ್ತಿ ಪ್ರತ್ಯಯ, ನಂತರದಲ್ಲಿ ನಾಮಪದ. ಈ ತರ ಹಂತ ಹಂತವಾಗಿ ಅಭ್ಯಾಸ ಮಾಡ್ತಾ ಹೋದ್ರೆ ಮಾತ್ರ ಅದು ಬಹಳ ಸರಳ ಅಂತ ಅನಿಸ್ತಾ ಹೋಗುತ್ತೆ. ನಾವು ಭಾಷೆ ಕಲಿಯೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಇಲ್ಲಿ ಅಷ್ಟೇ, ನಾಮಪದ ಅಂದ ತಕ್ಷಣ ಕೆಲವರು ಈ ನಾಮಪದಗಳು ಈಗಾಗಲೇ ಕಲ್ತಿರ್ತಾರೆ, ಬಹಳ ಸುಲಭ ಇರುತ್ತೆ ಅಂತ ಹೇಳಿ ಇದ್ರ ಬಗ್ಗೆ ಗಮನ ಹರಿಸಲ್ಲ. ಸೀದಾ ಈ ಕಡೆ ತದ್ದಿತ, ಕೃದಂತ, ಸಮಾಸ ಅಂತ ಬಂದಾಗ ತದ್ದಿತ ತಲೆ ಒಳಗೆ ಹೋಗೋದೇ ಇಲ್ಲ, ಕೃದಂತ ತಲೆ ಒಳಗೆ ಹೋಗೋದೇ ಇಲ್ಲ. 1000 ಸರಿ ಹೇಳಿದ್ರು ಕೃದಂತವನ್ನ ಬಹಳ ಜನ ಕ್ರಿಯಾಪದ 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 ಅಂತಾನೆ ಭಾವಿಸೋದಿದೆ. ಹಾಗಾಗಿ ನಿಮಗೇನಾದ್ರೂ ಸಾಧಿತ ನಾಮಪದ ಬಹಳ ಸರಳವಾಗಿ ಅರ್ಥ ಆಗ್ಬೇಕು, ನನಗೆ ಒಟ್ಟಾರೆ ನಾಮಪದ ಪೂರ್ತಿ ಬಹಳ ಈಸಿಯಾಗಿ ಕಲಿತೀನಿ ಅಂತಂದ್ರೆ ನೀವು ಫಸ್ಟ್ ಸಹಜ ನಾಮಪದ, ಅದಕ್ಕಿಂತ ಮೊದಲು ವಿಭಕ್ತಿ ಪ್ರತ್ಯಯವನ್ನ ಕಲ್ತಾದ ನಂತರ ನಾಮಪದಕ್ಕೆ ಬರಬೇಕು. ನಾಮಪದದಲ್ಲಿ ಫಸ್ಟ್ ನಾಮಪದ ಅಂದ್ರೆ ಏನು, ಜೊತೆಗೆ ಸಹಜ ನಾಮಪದವನ್ನ ಕಲ್ತಾದ ನಂತರ ನಾವು ಸಾಧಿತ ನಾಮಪದವನ್ನ ಕಲ್ತ್ರೆ ನಮಗದು ಬಹಳ ಸುಲಭ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಈ ಸಾಧಿತ ನಾಮಪದಗಳ ಪರಿಕಲ್ಪನೆ ಸ್ವಲ್ಪ ಕೆಲವರಿಗೆ ಹೊಸದು. ಆ ತದ್ದಿತ, ಕೃದಂತ ಅನ್ನೋ ಹೆಸರುಗಳೇ ಕೆಲವರಿಗೆ ಕೇಳಿರೋದಿಲ್ಲ. ಹಾಗಾಗಿ ಆ ಗೊಂದಲ ಎಲ್ಲ ನಿವಾರಣೆ ಆಗ್ಬೇಕು ಅಂದ್ರೆ ಫಸ್ಟ್ ಸಹಜ ನಾಮಪದಗಳಂದ್ರೆ ಏನು ಅಂತ ನಮಗೆ ಗೊತ್ತಿರಬೇಕು. ಈಗಾಗಲೇ ನಮಗೆ ಸಹಜ ನಾಮಪದ ಅಂತಂದ್ರೆ ಏನು ಅಂತ ಗೊತ್ತಾಗೋಗ್ಬಿಟ್ಟಿದೆ. ಭಾಷೆಯೊಂದಿಗೆ ಸಹಜವಾಗಿ ಬಂದ ಪದಗಳು ಅಂದ್ರೆ ನಮ್ಮ ಭಾವನೆಗಳನ್ನ ಭಾಷೆಯ ಮೂಲಕ ವ್ಯಕ್ತಪಡಿಸ್ತಾ ಹೋಗ್ತೀವಿ. ಭಾಷೆಯ ಮೂಲಕ ವ್ಯಕ್ತಪಡಿಸ್ತಾ ಹೋಗ್ಬೇಕಾದ್ರೆ ಸಹಜವಾಗಿ ಬಂದಂತಹ ಪದಗಳನ್ನೇ ನಾವು ಸಹಜ ನಾಮಪದಗಳು ಅಂತ ಕರಿತೀವಿ. ಇವು ಬಹಳ ಮುಖ್ಯ ಇತ್ತು ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ. ಹಾಗಾಗಿ ಈ ಶಬ್ದಗಳು ಬಹಳ ಬೇಗನೆ ಹುಟ್ಕೊಂಡು ಅದಕ್ಕೆ ಅದನ್ನ ಸಹಜ ನಾಮಪದ ಅಂತ ಕರಿತೀವಿ. ಆದ್ರೆ ಸಾಧಿತ ನಾಮಪದಗಳು ಅಂತ ಏನು ಕರಿತೀವಿ, ಅದಕ್ಕೆ ಯಾಕೆ ಸಾಧಿತ ನಾಮಪದಗಳು ಅಂತ ಹೆಸರು ಕೊಟ್ಟಿದ್ದೀವಿ ಅಂತಂದ್ರೆ ಅವುಗಳನ್ನ ನಾವು ಸೃಜಿಸಿದ ಪದಗಳು ಅಥವಾ ನಾವು ಸೃಷ್ಟಿಸಿದ ಪದಗಳು ಅಥವಾ ನಮ್ಮಿಂದ ಉತ್ಪತ್ತಿಯಾದಂತಹ ಪದಗಳು. ಹಾಗಾಗಿ ಅದನ್ನು ನಾವು ಸಾಧಿತ ನಾಮಪದಗಳು, ನಾವು ಸಾಧಿಸಿದ, ನಾವು ಸೃಷ್ಟಿಸಿದ, ನಾವು ಸೃಜಿಸಿದ, ನಮ್ಮಿಂದ ನಿಷ್ಪನ್ನವಾದಂತಹ ಏನು ಪದಗಳಿದ್ದಾವೋ ಅದನ್ನು ನಾವು ಸಾಧಿತ ನಾಮಪದಗಳು. ಹಾಗಾದ್ರೆ ಅದನ್ನ ಯಾರು ಸೃಷ್ಟಿ ಮಾಡಿದ್ರು, ಅದನ್ನು ನಾವೇ ಸೃಷ್ಟಿ ಮಾಡಿದ್ವಿ. ಅಂದ್ರೆ ಬಹಳ ಪ್ರಾರಂಭದಲ್ಲಿಯೇ ಸೃಷ್ಟಿಯಾದಂತಹ ಪದಗಳು. ಆದ್ರೆ ಇವುಗಳು ನಂತರದಲ್ಲಿ ಸೃಷ್ಟಿಯಾದಂತಹ ಪದಗಳು. ನಾವು ಭಾಷೆ ಬೆಳೀತಾ 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 ಹೋದ ಹಾಗೇನೆ ನಮ್ಮಿಂದ ಭಾಷೆನೂ ಬೆಳೀತಾ ಹೋಯ್ತಲ್ವಾ, ಪದಗಳು ಕೂಡ ಜಾಸ್ತಿ ಆಗ್ತಾ ಹೋಯ್ತು. ಹಾಗಾಗಿ ನಾವು ಸೃಷ್ಟಿ ಮಾಡಿದ ಪದಗಳೇ ಸಾಧಿತ ನಾಮಪದಗಳು. ಅವು ಯಾವ್ಯಾವುದು ಅಂತ ಒಂದ್ಸರಿ ನೋಡ್ಬಿಡೋಣ. ಮೊದಲನೇದು ತದ್ದಿತ ಅಂತ, ಎರಡನೇದು ಕೃದಂತ, ಮೂರನೇದು ಸಮಾಸ. ಸಮಾಸ ಸಮೋಸ ಅಲ್ಲ, ಮತ್ತೆ ಬಾಯಿ ನೀರು ಬರುತ್ತೆ. ಹಾಗಾಗಿ ನೋಡಿ, ಸಾಧಿತ ನಾಮಪದಗಳು ಯಾವುದು ಅಂದ್ರೆ ತದ್ದಿತ, ಕೃದಂತ, ಸಮಾಸ ಅನ್ನುವಂಥದ್ದನ್ನೇ ನಾವು ಸಾಧಿತ ನಾಮಪದಗಳು ಅಂತ ಕರಿತೀವಿ. ಹಾಗಾದ್ರೆ ಸಾಧಿತ ನಾಮಪದಗಳು ಯಾಕೆ ಸೃಷ್ಟಿಯಾಯಿತು ಅಂತ ಪ್ರಶ್ನೆ ಬಂದ್ರೆ, ಭಾಷೆ ಬೆಳೀತಾ ಹೋದ ಹಾಗೇನೆ ಅದಕ್ಕೆ ಹೊಸ ಹೊಸ ಪದಗಳು ಸೇರ್ತಾ ಹೋಗ್ತವೆ. ಅದಕ್ಕೆ ಮುಖ್ಯ ಕಾರಣ ಮನುಷ್ಯನ ಸೌಲಭ್ಯಾಕಾಂಕ್ಷಿ ಅಂತ ಕರಿತೀವಿ. ಮನುಷ್ಯನನ್ನ ಅವನಿಗೆ ತನ್ನ ಗುರಿಯನ್ನ ಬೇಗ ಸಾಧಿಸಬೇಕು ಅಥವಾ ಯಾವ್ದಾದ್ರು ಕೆಲಸವನ್ನ ಬಹಳ ಬೇಗ ಮುಗಿಸ್ಬೇಕು ಅಂತ ಹೊರಟಿರ್ತಾನೆ. ಯಾವಾಗಲೂ ಕೂಡ ಮುಖ್ಯ ರಸ್ತೆಯಲ್ಲಿ ಹೋದ್ರೆ ದೂರ ಆಗುತ್ತೆ ಅಂತೇಳಿ ಅಡ್ಡ ರಸ್ತೆಯಲ್ಲಿ ಪ್ರಯಾಣ ಮಾಡ್ತೀವಿ, ನಾವು ಬೇಗ ತಲುಪಬೇಕಲ್ಲ. ಹಾಗೇನೆ ಇಲ್ಲೂ ಕೂಡ ಕೆಲವೊಂದು ಸಾರಿ ಕೆಲವು ತುಂಬಾ ಉದ್ದ ವಾಕ್ಯವನ್ನ ಬರಿಬೇಕಾಗತ್ತೆ ಅಥವಾ ಜಾಸ್ತಿ ಹೇಳ್ಬೇಕಾಗತ್ತೆ. ಅದಕ್ಕೆ 2-3 ಪದಗಳನ್ನ ಸೇರಿಸಿ ಒಂದು ಪದ ಮಾಡೋ ಕೆಲಸ ಮಾಡ್ತೀವಿ. ಅಥವಾ ಈಗಾಗಲೇ ಇರುವಂತಹ ಪದಗಳಿಗೆ
ಹೊಸ ಪ್ರತ್ಯಯವನ್ನ ಹಾಕುವ ಮೂಲಕ ಒಂದು ಹೊಸ ಪದವನ್ನ ಸೃಷ್ಟಿ ಮಾಡುತ್ತೀವಿ. ಆಗ ಉಚ್ಚಾರಣೆನೂ ಈಸಿ ಆಗುತ್ತೆ, ಸಮಯನೂ ಉಳಿತಾಯ ಆಗುತ್ತೆ, ಶ್ರಮನೂ ಕೂಡ ಕಡಿಮೆ ಆಗುತ್ತೆ. ಸಮಯನೂ ಉಳಿಯುತ್ತೆ, ನಮ್ಮ ಶ್ರಮನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಈ ಹೊಸ ಹೊಸ ಪದಗಳನ್ನ ಸೃಷ್ಟಿ ಮಾಡ್ತಾ ಹೋದ್ವಿ. ಹಾಗಾದ್ರೆ ಹೇಗೆಲ್ಲ ಸೃಷ್ಟಿ ಮಾಡಿದ್ವಿ ಅಂತ ನಾವು ನೋಡೋದಾದ್ರೆ, ನಾವು 3 ಪ್ರಕಾರದಲ್ಲಿ ಅವುಗಳನ್ನ ಸೃಷ್ಟಿಯನ್ನ ಮಾಡಿದೀವಿ ಅಂತ ನಿಮಗೆ ಗೊತ್ತಾಗಬೇಕು. ಒಂದು ತದ್ದಿತ ಅಂದ್ರೆ ಅದು ಒಂದು ರೀತಿಯ ಪದ, ಹಾಗೆಯೇ ಕೃದಂತ ಅಂದ್ರೆ ಅದನ್ನೇನೋ ಚಮತ್ಕಾರ ಮಾಡಿದೀವಿ, ಹಾಗೆಯೇ ಸಮಾಸ ಅಂದ್ರೆ ಅದು ಒಂದು ರೀತಿಯ ಪದ. ಹೇಗೆಲ್ಲ ಸೃಷ್ಟಿ ಮಾಡ್ತಾ ಹೋದ್ವಿ ಅಂತ ಸ್ವಲ್ಪ ನೋಡೋದಾದ್ರೆ, ಸರಿಯಾಗಿ ಗಮನಿಸಿ. ಈ ಕಡೆ ನೋಡಿ, ನಾಮ ಪ್ರಕೃತಿ, ಅದಕ್ಕೆ ತದ್ದಿತ ಅನ್ನುವಂತಹ ಒಂದು ಪ್ರತ್ಯಯವನ್ನ ಸೇರಿಸ್ತೀವಿ. ತದ್ದಿತ ಪ್ರತ್ಯಯ ಸೇರಿಸಿದಾಗ ಒಂದು ಹೊಸ ಪದವನ್ನ ಸೃಷ್ಟಿ ಮಾಡ್ತೀವಿ. ಅದು ಏನು ಅಂದ್ರೆ ತದ್ದಿತ ನಾಮ ಪ್ರಕೃತಿ. ನೋಡಿ, ನಾಮ ಪ್ರಕೃತಿ, ಅದಕ್ಕೆ ಒಂದು ಪ್ರತ್ಯಯವನ್ನ ಹಾಕ್ತೀವಿ. ಆ ಪ್ರತ್ಯಯದ ಹೆಸರು ತದ್ದಿತ ಪ್ರತ್ಯಯ ಅಂತ ಹೇಳಿ. ಆ ಪ್ರತ್ಯಯವನ್ನ ಸೇರಿಸಿದ ನಂತರ ನಾವು ಒಂದು ಹೊಸ ಪದ ಸೃಷ್ಟಿಯಾಗುತ್ತೆ, ಅದೇ ತದ್ದಿತ ನಾಮ ಪ್ರಕೃತಿ. ಈ ನಾಮ ಪ್ರಕೃತಿಗೆ ನಾವು ಮತ್ತೆ ವಿಭಕ್ತಿ ಪ್ರತ್ಯಯವನ್ನ ಸೇರಿಸಿದಾಗ ನಾಮಪದ ಆಗುತ್ತೆ. ಇದು ಮೊದಲನೇದಾದ್ರೆ. ಎರಡನೇದು ಯಾವುದು ಅಂತ ಗಮನಿಸೋದಾದ್ರೆ ನೋಡಿ, ಕ್ರಿಯಾ ಪ್ರಕೃತಿ, ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಕರೀತೀವಿ. ಕ್ರಿಯಾ ಪ್ರಕೃತಿ ಅಥವಾ ಧಾತು. ಈ ಕ್ರಿಯಾ ಪ್ರಕೃತಿಗೆ ನಾವು ಕೃದಂತ ಪ್ರತ್ಯಯ ಅಂತ ಸೇರಿಸ್ತೀವಿ, ಅಥವಾ ಕೃತ್ ಪ್ರತ್ಯಯ ಅಂತ ಕರಿತೀವಿ. ಈ ಕ್ರಿಯಾ ಪ್ರಕೃತಿಗೆ ಕೃತ್ ಪ್ರತ್ಯಯವನ್ನ ಸೇರಿಸಿ ನಾವು ಕೃದಂತ ಅನ್ನುವಂತಹ ಒಂದು ಪ್ರಕೃತಿಯ ಸೃಷ್ಟಿಯನ್ನ ಮಾಡ್ತಾ ಇದೀವಿ. ಕೃದಂತ. ಈ ಕೃದಂತಕ್ಕೆ ನಾವು ಮತ್ತೆ ವಿಭಕ್ತಿ ಪ್ರತ್ಯಯವನ್ನ ಸೇರಿಸಿ ನಾಮಪದ ಮಾಡ್ತಾ ಇದ್ದೀವಿ. ನೋಡಿ, ಕ್ರಿಯಾ ಪ್ರಕೃತಿ ಅಥವಾ ಧಾತು, ಈ ಧಾತುಗಳಿಗೆ ಕೃತ್ ಪ್ರತ್ಯಯ ಅಥವಾ ಕೃದಂತ ಪ್ರತ್ಯಯವನ್ನ ಸೇರಿಸ್ತಾ ಹೋಗ್ತೀವಿ. ಸೇರಿಸಿದ ನಂತರ ಕೃದಂತ ಅನ್ನುವಂತಹ ಒಂದು ಪ್ರಕೃತಿ ಆಗುತ್ತೆ. ಆ ನಾಮ ಪ್ರಕೃತಿ, ಅದಕ್ಕೆ ನಾವು ವಿಭಕ್ತಿ ಪ್ರತ್ಯಯವನ್ನ ಹಾಕಿ ಪೂರ್ಣ ಪ್ರಮಾಣದ ನಾಮಪದವನ್ನಾಗಿ ಮಾಡ್ತಾ ಹೋಗ್ತೀವಿ. ನೋಡಿ ಎಷ್ಟು ಸೊಗಸಾಗಿದೆ. ಇನ್ನು ಕೊನೆಗೆ ಯಾವುದು ಅಂತಂದ್ರೆ ನಾಮ ಪ್ರಕೃತಿ ಪ್ಲಸ್ ನಾಮಪದ ಸೇರಿಸಿ ಈಕ್ವಲ್ ಟು ನೋಡಿ ಸಮಾಸ ಅಂತ ಮಾಡ್ತೀವಿ. ನೋಡಿ, ನಾಮ ಪ್ರಕೃತಿ ಮತ್ತೆ ನಾಮ ಪ್ರಕೃತಿ ಎರಡಾಗಬಹುದು, ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಅಥವಾ ನಾಮ ಪ್ರಕೃತಿಯನ್ನ ಸೇರಿಸಿ ನಾವು ಒಂದೇ ಪದವನ್ನ ಮಾಡ್ತೀವಿ. ಅದನ್ನ ಸಮಾಸ ಅಂತ ಕರಿತೀವಿ. ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮ ಪ್ರಕೃತಿಗಳನ್ನ ಸೇರಿಸಿ ಮತ್ತೊಂದು ಹೊಸ ನಾಮ ಪ್ರಕೃತಿಯ ಸೃಷ್ಟಿಯನ್ನ ಮಾಡ್ತಾ ಇದ್ದೀವಿ. ಅದರ ಹೆಸರು ಸಮಾಸ ಅಂತ ಹೇಳಿ. ಈ ಸಮಾಸ ಪದಗಳಿಗೂ ಕೂಡ ನಾವು ವಿಭಕ್ತಿ ಪ್ರತ್ಯಯವನ್ನ ಸೇರಿಸಿ ಪೂರ್ಣ ಪ್ರಮಾಣದ ನಾಮಪದವನ್ನ ಮಾಡ್ತಾ ಇದ್ದೀವಿ. ಹೀಗೆ ನಾವು ಈ 3 ರೀತಿಯ ಅಥವಾ 3 ಜಾತಿಯ ಹೊಸ ಪದಗಳನ್ನ ನಾವೇ ಸೃಷ್ಟಿ ಮಾಡ್ತಾ ಇದ್ದೀವಿ. ಯಾವ ಪದ ಅದು ಅಂತ ಹೇಳಿದ್ರೆ ಸಾಧಿತ ನಾಮಪದಗಳು. ಅಂದ್ರೆ ಈ 3 ರೀತಿಯ ನಾಮಪದಗಳನ್ನ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ಹೇಗೆ ಅಂದ್ರೆ ನಮ್ಮ ದಿನನಿತ್ಯದ ಭಾಷೆ ಮಾತನಾಡಬೇಕಾದ್ರೆ ನಮ್ಮ ಅನುಕೂಲಕ್ಕಾಗಿ ಈ ಪದಗಳನ್ನ ನಾವೇ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಮೊದಲನೇದು ತದ್ದಿತ, ನಂತರ ಕೃದಂತ, ಹಾಗೇನೆ ಸಮಾಸ ಅನ್ನುವ ಪದಗಳೇನು ಬರ್ತಾವೋ ಆ ಎಲ್ಲ ಪದಗಳನ್ನ ನಾವು ಸೃಷ್ಟಿ ಮಾಡಿದ ಪದಗಳು. ಬಹಳ ಸುಲಭ ಇದ್ದಾವೆ ಇವು, ಬಹಳ ಅಂದ್ರೆ ಬಹಳ ಸುಲಭ ಇದ್ದಾವೆ. ನಾವು ಇದನ್ನ ಪ್ರತಿ ಒಂದೊಂದನ್ನು ಕೂಡ ಅಭ್ಯಾಸ ಮಾಡ್ತಾ ಹೋದಾಗ, ಈ ತದ್ದಿತ ಅಂತಂದ್ರೆ ಅದರ ತದ್ದಿತದಲ್ಲಿ ಮತ್ತೆ ವಿಧಗಳು ಬರ್ತಾ ಹೋಗ್ತವೆ, ಕೃದಂತದಲ್ಲಿ ವಿಧಗಳು ಬರ್ತಾ ಹೋಗುತ್ತೆ, ಸಮಾಸದಲ್ಲಿಯೂ ಕೂಡ ಬೇರೆ ಬೇರೆ ವಿಧಗಳಿದ್ದಾವೆ. ಅದನ್ನ ನಾವು ಮುಂದಿನ ತರಗತಿಯಲ್ಲಿ ಕಲಿತಾ ಹೋಗ್ಬೇಕಾದ್ರೆ ಒಂದೊಂದನ್ನೇ ಅದನ್ನ ವಿಸ್ತೃತವಾದ ಅಧ್ಯಯನವನ್ನ ಮಾಡ್ತಾ ಹೋದಾಗ ಬಹಳ ಸುಲಭವಾಗಿ ಗೊತ್ತಾಗ್ತಾ ಹೋಗುತ್ತೆ. ನಿಮ್ಮ ತಲೆವಳ ಒಳಗಡೆ ಒಂದು ಫಿಕ್ಸ್ ಆಗಿರ್ಬೇಕು ಏನು ಅಂತಂದ್ರೆ, ನಾಮಪದ ಅಂದ ತಕ್ಷಣ ನಿಮಗೆ 2 ವಿಧ, ಒಂದು ಸಹಜ ನಾಮ ಮತ್ತೊಂದು ಸಾಧಿತ ನಾಮ ಅನ್ನೋದು ನಿಮ್ಮ ತಲೆ ಒಳಗಡೆ ಫಸ್ಟ್ ಫಿಕ್ಸ್ ಆಗ್ಬಿಡ್ಬೇಕು. ಕೇವಲ ಬರೀ ಅಷ್ಟೇ ಈ 9 ಅನ್ನೋ ಅಥವಾ ಇನ್ ಕೆಲವರು ರೂಢನಾಮ, ಅಂಕಿತ ನಾಮ, ಅನುವರ್ತ ನಾಮವನ್ನೇ ನಾಮಪದಗಳು ಅಷ್ಟೇ ಅಂದ್ಕೊಂಡಿರೋದು. ಅದೆಲ್ಲವನ್ನ ತಲೆಯಿಂದ ತೆಗೆದುಹಾಕಿ ಈ ಕ್ಷಣದಿಂದ ನಾಮಪದ ಅಂದ ತಕ್ಷಣ ನಮ್ಮ ತಲೆ ಒಳಗಡೆ 2 ವಿಧ ಬಂದ್ಬಿಡ್ಬೇಕು. ಒಂದು ಸಹಜ ನಾಮಪದ, ಮತ್ತೊಂದು ಸಾಧಿತ ನಾಮಪದ ಅನ್ನೋದು ಪಟ್ ಅಂತ ತಲೆ ಒಳಗಡೆ ಬಂದು ಹೋಗ್ಬೇಕು. ಸಹಜ ನಾಮ ಈಗಾಗಲೇ ನಾವು ಸುಮಾರು 4-5 ತರಗತಿಯಲ್ಲಿ ಕಲ್ತ್ವಿ.
ಈಗ ನಂತರ ಸಾಧಿತ ನಾಮಪದ. ಸಾಧಿತ ನಾಮಪದ ಅಂದ ತಕ್ಷಣ ನಿಮ್ ಕಲವಳ ಬರಬೇಕು, ಅದನ್ನ ನಾವು ಸೃಷ್ಟಿ ಮಾಡಿದ ಪದಗಳು. ಭಾಷೆ ಬೆಳವಣಿಗೆ ಆಗ್ತಾ 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 ಹೋದ ಹಾಗೇನೆ ನಾವು ಸೃಜಿಸಿದಂತಹ ಪದಗಳನ್ನೇ ಸಾಧಿತ ನಾಮಪದ ಅಂತ ಕರಿತೀವಿ. ಅಂದ್ರೆ 3 ರೀತಿಯಲ್ಲಿ ನಾವು ಸೃಷ್ಟಿ ಮಾಡ್ತಾ ಹೋಗಿದ್ದೀವಿ. ಒಂದು, ನಾಮ ಪ್ರಕೃತಿಗಳಿಗೆ ಪ್ರತ್ಯಯವನ್ನ ಸೇರಿಸುವ ಮೂಲಕ, ಮತ್ತೊಂದು ಕ್ರಿಯಾ ಪ್ರಕೃತಿಗೆ ಪ್ರತ್ಯಯವನ್ನ ಸೇರಿಸುವ ಮೂಲಕ, ಮತ್ತೆ ನಾವು ಈ ನಾಮ ಪ್ರಕೃತಿಗಳನ್ನ 2 ಅಥವಾ 3 ನಾಮಪದಗಳನ್ನ ಸೇರಿಸಿ ಒಂದೇ ಪದವನ್ನ ಮಾಡುವ ಮೂಲಕ ಹೊಸ ಹೊಸ ಪದಗಳನ್ನ ನಾವೇ ಸೃಷ್ಟಿ ಮಾಡಿದ್ದೀವಿ. ಅವುಗಳನ್ನೇ ಸಾಧಿತ ನಾಮಪದಗಳು ಅಂತ ಕರಿತೀವಿ. ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಬಹಳ ಮುಖ್ಯವಾಗಿರೋದು. ಹಾಗಾಗಿ ತದ್ದಿತ, ಕೃದಂತ, ಸಮಾಸ ಅವುಗಳ ವಿಸ್ತೃತವಾದಂತಹ ಅಧ್ಯಯನವನ್ನು ನಾವು ಮಾಡ್ತಾ ಹೋಗೋಣ. ಬಹಳ ಸುಲಭವಾಗಿ ಅರ್ಥ ಆಗ್ತಾ ಹೋಗುತ್ತೆ ಯಾಕೆ ಅದನ್ನ ತದ್ದಿತ ಅಂತ ಕರಿತೀವಿ. ಅದರ ಜೊತೆಗೆ ಈ ಸಹಜ ನಾಮಪದಗಳನ್ನ ಮತ್ತೆ ತದ್ದಿತವನ್ನ ಗುರ್ತಿಸೋದೇ, ನಮಗೀಗ ಪದಗಳು ಬರ್ತಾ ಹೋಗುತ್ತಾ ಪದಗಳು ತದ್ದಿತ ಅದನ್ನ ಹೇಗೆ ಗುರ್ತಿಸೋದು, ಅಥವಾ ಕೃದಂತವನ್ನ ಹೇಗೆ ಗುರ್ತಿಸೋದು, ಅಥವಾ ಸಮಾಸ ಪದವನ್ನ ಹೇಗೆ ಗುರ್ತಿಸೋದು ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಅದನ್ನ ಗುರ್ತಿಸಕ್ಕೆ ಏನೆಲ್ಲ ಉಪಾಯಗಳಿದ್ದಾವೆ, ನೋಡಿದ ತಕ್ಷಣ ಇದು ತದ್ದಿತನೋ ಅಥವಾ ಸಹಜ ನಾಮಪದನೋ, ಹೇಗೆ ಅದನ್ನ ಗುರ್ತಿಸೋದು ಅನ್ನೋದು ಬಹಳಷ್ಟು ಜನರ ಗೊಂದಲ, ಬಹಳಷ್ಟು ಜನರ ಪ್ರಶ್ನೆ ಇದೆ. ಹಾಗಾಗಿ ಅದನ್ನ ಹೇಗೆ ಗುರ್ತಿಸೋದು ಅನ್ನೋದೆಲ್ಲವನ್ನ ಕೂಡ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಸುಲಭವಾಗಿ ತಲುಪಿಸುವ ಕೆಲಸ ನಂದು. ಖಂಡಿತವಾಗ್ಲೂ ಅದನ್ನ ಮಾಡ್ತೀನಿ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರಗಳು.